ಇನ್ನು ಜಮೀನು ವಿಚಾರಕ್ಕಾಗಿ ಹೊಡೆದಾಟದಲ್ಲಿ ವ್ಯಕ್ತಿ ಸಾವಿಗೀಡಾಗಿದ್ದಾನೆ. ಪೊಲೀಸ್ ಠಾಣೆ ಎದುರು ವ್ಯಕ್ತಿಯ ಶವವನ್ನಿಟ್ಟು ಪ್ರತಿಭಟನೆ ಮಾಡಿದ್ದಾರೆ. ಜಮೀನು ವಿಚಾರಕ್ಕೆ ಸಾವಾಗಿದೆ. ಪೊಲೀಸ್ ಠಾಣೆ ಎದುರು ವ್ಯಕ್ತಿಯ ಶವವನ್ನಿಟ್ಟು ಪ್ರತಿಭಟನೆ ಮಾಡಿರುವಂಥದ್ದು. ಯಾದಗಿರಿಯ ನಾರಾಯಣಪುರ ಠಾಣೆ ಎದುರು ಪ್ರತಿಭಟನೆ ಮಾಡಲಾಗ್ತಾ ಇದೆ. ಪಿಎಸ್ಐ ರಾಜಶೇಖರ್ ರಾಥೋಡ್ ಅವರ ವಿರುದ್ಧವಾಗಿ ಕ್ರಮಕ್ಕೆ ಆಗ್ರಹಿಸಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಹೊಡೆದಾಟದಲ್ಲಿ ಗಾಯಗೊಂಡ ಮೃತಪಟ್ಟ ಗೌಡಪ್ಪ ಜೋಗುಂಡಬಾವಿಯವರು ಮೃತಪಟ್ಟಿದ್ದಾರೆ. ಹೀಗಾಗಿ ಠಾಣೆ ಎದುರು ಪ್ರತಿಭಟನೆ ಮಾಡ್ತಾ ಇರುವಂತೆ ಹೊಡೆದಾಟದಲ್ಲಿ ಜಗಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯಕ್ತಿ ಸಾವಾಗಿದೆ. ಪೊಲೀಸ್ ಠಾಣೆ ಎದುರು ಆ ವ್ಯಕ್ತಿಯ ಶವವನ್ನಿಟ್ಟು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಯಾದಗಿರಿಯ ನಾರಾಯಣಪುರ ಠಾಣೆ ಎದುರು ಪ್ರತಿಭಟನೆ ಮಾಡಲಾಗ್ತಾ ಇದೆ. ಪಿಎಸ್ಐ ರಾಜಶೇಖರ್ ರಾಥೋಡ್ ಅವರ ವಿರುದ್ಧವಾಗಿ ಕ್ರಮಕ್ಕೆ ಆಗ್ರಹಿಸಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಯಾಕೆ ಅಂತದ ನೋಡೋದಾದ್ರೆ ಪಕ್ಕದ ಜಮೀನಿನಲ್ಲಿ ನೀಲಪ್ಪ ಸೇರಿ ಜೊತೆಗೆ 3ರಿಂದ ಆ ಗೌಡಪ್ಪನ ಮೇಲೆ ಹಲ್ಲೆಯಾಗುತ್ತೆ. ಜಮೀನು ವ್ಯಾಜ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದನ್ನ ಬಗೆಹರಿಸುವಂತೆ ಠಾಣೆಗೆ ಮೆಟ್ಟಿಲೇರ್ತಾರೆ ಗೌಡಪ್ಪ ಅವರು. ಜೊತೆಗೆ ಈ ಸಂದರ್ಭದಲ್ಲಿ ಪೊಲೀಸ್ ಠಾಣೆಯಲ್ಲೂ ಕೂಡ ಗೌಡಪ್ಪನ ಮೇಲೆ ಹಲ್ಲೆ ಮಾಡ್ತಾರಂತೆ ಪಿಎಸ್ ಅವರು ಹಲ್ಲೆ ಮಾಡಿದ್ರಿಂದ ಇದು ತೀವ್ರವಾಗಿ ವಿಕೋಪಕ್ಕೆ ತೆಗೆದುಕೊಂಡು ಹೋಗುತ್ತೆ. ಹಾಗಾಗಿ ಅಲ್ಲೇ ಸ್ಥಳದಲ್ಲೇ ಶವವನ್ನಿಟ್ಟುಕೊಂಡು ಪ್ರತಿಭಟನೆಗೆ ಮುಂದಾಗ್ತಾರೆ.